ಹಲವು ವರ್ಷಗಳ ಬಳಿಕ ಒಂದಾದ ಕಾಗೇರಿ ಹೆಗಡೆ. ನಾನೊಂದು ತೀರ ನೀನೊಂದು ತೀರ ಅನ್ನುತ್ತಿದ್ದವರು ಈಗ ಹತ್ತಿರ. ಯಾರಿಗೆ ಒಲೆಯಲಿದೆ ಈ ಬಾರಿ ಉತ್ತರ ಕನ್ನಡ ಲೋಕಸಭೆಯ ಟಿಕೆಟ್? ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಂಥ ಬಿಜೆಪಿಯ ಸಮಾವೇಶದಲ್ಲಿ ಅಥವಾ ಬಿಜೆಪಿಯ ಮೀಟಿಂಗ್ನಲ್ಲಿ, ಎಸ್ಪೆಷಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಶೇಷ ಮೀಟಿಂಗ್ನಲ್ಲಿ ಸಂಸದರಾಗಿರುವಂಥ ಅನಂತಕುಮಾರ್ ಹೆಗಡೆ ಅವರು ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಜೊತೆಯಲ್ಲಿ ಕೈ ಹಿಡಿದುಕೊಂಡು ಕಷ್ಟ ಸುಖವನ್ನು ಮಾತಾಡಿಕೊಂಡು ಹೆಗಲ ಮೇಲೆ ಕೈ ಹಾಕಿಕೊಂಡು ಆಪ್ತ ಮಿತ್ರರಂತೆ ಕಾಣಿಸಿಕೊಂಡಂಥ ದೃಶ್ಯ ಅಲ್ಲಿ. ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂಥ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂಥ ಜೀನಿ ಸಿರಿಧಾನ್ಯಗಳ ಹಾಲು ನೆರೆದಿದ್ದವರೇ ಅವು ಹಾರುವಂತೆ ಮಾಡಿದೆ. ಯಾಕಂದರೆ ಅದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರ. ಅದಕ್ಕೆ ವಿಶೇಷವಾಗಿ ನಡೆದಂಥ ಸಭೆ. ನಾನೊಂತೀರ ನೀನೊಂತೀರ ಅಂತ ಮೂಲಗಳ ಪ್ರಕಾರ ಕಳೆದ ಹಲವು ವರ್ಷಗಳಿಂದ ಇವರಿಬ್ಬರು ಮಾತನಾಡೇ ಇಲ್ಲ. ಈ ಹಿಂದೆ ಕೇಂದ್ರದಲ್ಲಿ ಸಚಿವರಾಗಿದ್ದವರು, ಸತತವಾಗಿ ಲೋಕಸಭಾ ಚುನಾವಣೆಯನ್ನು ಗೆಲ್ಲುತ್ತಾ ಬಂದಿದ್ದವರು ಅನಂತಕುಮಾರ್ ಹೆಗಡೆ ಇದೇ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಪರವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಕ್ಷಣ ಕೂಡ ಪ್ರಚಾರವನ್ನು ಮಾಡಲಿಲ್ಲ. ಕೇವಲ ಕಾಗೇರಿಯವರ ವಿಚಾರ ಅಲ್ಲ, ಅನಂತಕುಮಾರ್ ಹೆಗಡೆ ಮನೆ ಬಾಗಿಲು ತಗೊಂಡು ಹೊರಕ್ಕೆ ಬಂದಿಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಆದರೆ ಇದೀಗ ಲೋಕಸಭಾ ಚುನಾವಣೆ ಬರುತ್ತಿದ್ದಂತೆ ಅನಂತಕುಮಾರ್ ಹೆಗಡೆಯವರಿಗೆ ಎಲ್ಲವೂ ನೆನಪಾಗುತ್ತಿದೆ. ಕ್ಷೇತ್ರ, ಜನರು, ಕಾರ್ಯಕರ್ತರು, ಹಿಂದುತ್ವ, ಆಪ್ತಮಿತ್ರರು, ರಾಜಕೀಯ ವೈರಿಗಳು, ಹಿತಶತ್ರುಗಳು ಎಲ್ಲರನ್ನೂ ಒಟ್ಟಾಗಿಸಿಕೊಂಡು ಅಜಾತ ಶತ್ರುವಿನ ರೀತಿಯಲ್ಲಿ ಅಥವಾ ಅಜಾತ ಶತ್ರುವಿನ ಮುಖವಾಡವನ್ನು ಧರಿಸಿ ಚುನಾವಣೆಗೆ ಸಜ್ಜಾಯ್ತವ್ರೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಮಂಗಳೂರು, ಅಂದರೆ ಕರಾವಳಿ ಭಾಗದಲ್ಲಿ ಎಸ್ಪೆಷಲಿ ವಿಧಾನಸಭಾ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಗಡೆ ಗುಡುಗಿದ್ರೆ 66 ಇರೋ ಸೀಟು ಇನ್ನೊಂದು 4 ಪ್ಲಸ್ ಆಗೋದು, ಕನಿಷ್ಠ ಒಂದು 2-6 ಪ್ಲಸ್ ಆಗೋದು. ನೋ, ಅನಂತಕುಮಾರ್ ಹೆಗಡೆ ಎಲ್ಲಿದ್ರು ಯಾರಿಗೂ ಗೊತ್ತಿಲ್ಲ. ಅನಂತಕುಮಾರ್ ಹೆಗಡೆ ಚುನಾವಣೆಗೆ ನಿಲ್ಲಲ್ವಂತೆ, ಅನಂತಕುಮಾರ್ ಹೆಗಡೆಗೆ ರಾಜಕೀಯ ಸಾಕಾಗಿದೆಯಂತೆ, ಅನಂತಕುಮಾರ್ ಹೆಗಡೆನೇ ಬೇಡ ಅಂತಾರಂತೆ ಎಲೆಕ್ಷನ್ ಅಂತ ಒಂದಷ್ಟು ಜನ. ಇನ್ನೊಂದಷ್ಟು ಜನ ಅನಂತಕುಮಾರ್ ಹೆಗಡೆಗೆ ಟಿಕೆಟೇ ಕೊಡಲ್ವಂತೆ, ಟಿಕೆಟ್ ಕೊಡಂಗಿದ್ರೆ ಮೋದಿಯವರು ಅವ್ರನ್ನ ಯಾಕೆ ಸಂಪುಟದಿಂದ ತೆಗೆದಾಕ್ತಿದ್ರು ಅಂತ ಒಂದಷ್ಟು ಜನ. ಆದರೆ ಏಕಾಏಕಿ ಅನಂತಕುಮಾರ್ ಹೆಗಡೆ ಅವರು ಈಗ ಪ್ರತ್ಯಕ್ಷರಾಗಿದ್ದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಜೊತೆ ಆಪ್ತವಾಗಿ ಕಾಣಿಸ್ಕೊಂಡಿರೋದು ನೋಡಿದ್ರೆ ಅವರಿಬ್ರಿಗಷ್ಟೇ ಶಾಕ್ ಅಲ್ಲ, ನೆರೆದಿದ್ದವ್ರಿಗೂ ಶಾಕ್. ಇದೊಂಥರ ಅಪರೂಪದ ಸಂಗಮ, ಅಪೂರ್ವ ಮಿಲನ ಅನ್ನೋ ರೀತಿ ಲೆಕ್ಕಾಚಾರ. ಆದರೆ ಅನಂತಕುಮಾರ್ ಹೆಗಡೆ ಅವರ ಜಾಗದಲ್ಲಿ ಅನಂತಮೂರ್ತಿ ಹೆಗಡೆಯೋ, ವಿಶ್ವೇಶ್ವರ ಹೆಗಡೆಯೋ ಅಥವಾ ಇನ್ಯಾರೋ ಟಿಕೆಟ್ ಆಕಾಂಕ್ಷಿಗಳು ಜೋರಾಗವ್ರೆ. ಹೀಗಾಗಿ ಇವರಿಬ್ಬರ ಮಾತುಕತೆ ಮತ್ತು ಇವರಿಬ್ಬರ ಸ್ನೇಹ ಮತ್ತು ಇವರಿಬ್ಬರ ಅಪೂರ್ವ ಮಿಲನ ಏನಪ್ಪ ಇದು ಅನ್ನೋ ಚರ್ಚೆಯನ್ನು ಹುಟ್ಟು ಹಾಕಿದೆ. ಹೀಗಾಗಿ ಹಲವು ವರ್ಷಗಳ ಬಳಿಕ ಇವರಿಬ್ಬರು ಮಾತಾಡೋರು ಅನ್ನೋ ಚರ್ಚೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರು ನಿಮ್ಮ ಪ್ರಕಾರ ನಿಮ್ಮ ಸಂಸದರು ಯಾರಾಗಬೇಕು? ಹಾಗೆಯೇ ಈ ಅಪರೂಪದ ಮಿಲನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.